ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯಲ್ಲಿ ಜನಿಸಿದ ಮಹಾನ್ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗ್ತಾ ಇರುವ ಸಮಯ ಅತ್ಯಂತ ಶಕ್ತಿಶಾಲಿ ಹಾಗೂ ವಿಧಿ ತಿರುವು ನೀಡುವ ಕಾಲಘಟ್ಟವಾಗಿದೆ. ಮುಂದಿನ ಕೆಲವು ದಿನಗಳು ನಿಮ್ಮ ಬದುಕಿನಲ್ಲಿ ಅಸಾಧಾರಣವಾದ ಬದಲಾವಣೆಗಳನ್ನು ತರುವ ದಿನಗಳಾಗಿವೆ. ಇಷ್ಟು ದಿನ ನೀವು ಅನುಭವಿಸಿದ ತಡೆಗಳು, ಅವಮಾನ, ಅನ್ಯಾಯ, ಹಣಕಾಸಿನ ಒತ್ತಡ, ಮನಸ್ಸಿನ ಭಾರ ಇವೆಲ್ಲವೂ ಈಗ ನಿಧಾನವಾಗಿ ಹಿಂದೆ ಸರಿಯಲು ಆರಂಭವಾಗ್ತಾ ಇವೆ. ಈ ಬದಲಾವಣೆಗೆ ಕಾರಣ ಕೇವಲ ಗ್ರಹಗಳ ಚಲನೆಯಲ್ಲ, ಒಂದು ವಿಶೇಷ ದೈವಿ ಸ್ತ್ರೀ ಶಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಸ್ತ್ರೀ ಸಾಮಾನ್ಯ ವ್ಯಕ್ತಿಯಲ್ಲ. ಆಕೆಯ ಸಾನ್ನಿಧ್ಯದೊಂದಿಗೆ ಗೌರವ, ಸಂಪತ್ತು, ಶಾಂತಿ ಮತ್ತು ಅದೃಷ್ಟವು ನಿಮ್ಮ ಮನೆ ಬಾಗಿಲಿಗೆ ಕಾಲಿಡ್ತಾ ಇದೆ. ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಶಕ್ತಿ ಸರಿಯಾಗಿ ವ್ಯಕ್ತವಾಗದೆ ನಿಮ್ಮನ್ನು ನೀವು ಒತ್ತಡಕ್ಕೆ ಒಳಗೊಳಿಸಿದ್ದೀರಿ. ಈಗ ನಿಮ್ಮ ಜೀವನದಲ್ಲಿ ನೂತನ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಪ್ರಭಾವ ಬೆಳೆಯಲು ಆರಂಭವಾಗಿದೆ. ಎಷ್ಟು ದಿನ ನೀವು ಮಾಡಿದ ಶ್ರಮದ ಫಲ ಇನ್ನು ಮುಂದೆ ನಿಮಗೆ ಕಾಣಿಸಿಕೊಳ್ಳುತ್ತೆ. ಉದ್ಯೋಗದಲ್ಲಿರುವ ಸಿಂಹರಾಶಿಯವರಿಗೆ ಮೇಲಾಧಿಕಾರಿಗಳ ಸಂಪೂರ್ಣ ಗಮನ ನಿಮ್ಮ ಮೇಲೆ ಬರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ನಿಮಗೆ ಒಂದು ಪದೋನ್ನತಿ ಅನ್ನೋದು ಸಿಗುತ್ತೆ. ಗೌರವ, ಸ್ಥಾನಮಾನ ಅಥವಾ ವೇತನ ಹೆಚ್ಚಳದ ಸೂಚನೆಗಳು ಕಾಣಿಸ್ತಾ ಇವೆ. ಇನ್ನು ಯಾರ್ಯಾರು ವ್ಯಾಪಾರದಲ್ಲಿ ತೊಡಗಿದ್ದರೋ ಅವರಿಗೆಲ್ಲ ದೊಡ್ಡ ಲಾಭದ ಒಪ್ಪಂದ, ಹೊಸ ಮಾರ್ಗಗಳು ಮತ್ತು ಶಕ್ತಿಶಾಲಿ ಸಂಪರ್ಕಗಳು ಲಭಿಸ್ತವೆ. ಈ ಸಮಯದಲ್ಲಿ ನಿಮ್ಮ ಬದುಕಿಗೆ ಪ್ರವೇಶಿಸುವ ಸ್ತ್ರೀ, ಆ ಶಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿರ್ತಾಳೆ. ಆಕೆ ನಿಮ್ಮ ಕುಟುಂಬದ ಸದಸ್ಯ ಆಗಿರಬಹುದು, ಹಳೆಯ ಪರಿಚಯ ಇರಬಹುದು ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿರ್ಬೋದು. ಆದರೆ ಆಕೆಯ ಮಾತು, ಆಕೆಯ ಆಶೀರ್ವಾದ ಮತ್ತು ಆಕೆಯ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು, ನಿಮ್ಮ ಬದುಕಿಗೆ ಸ್ಥಿರತೆಯನ್ನು ತರುತ್ತೆ. ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಅತ್ಯಂತ ಬಲವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಿಂತು ಹೋಗಿದ್ದ ಹಣ ಮರಳಿ ಬರೋದಕ್ಕೆ ಆರಂಭವಾಗ್ತಾ ಇದೆ. ಹಳೆಯ ಸಾಲ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಣದ ಹರಿವು ಇಂದಿನಿಗಿಂತ ಹೆಚ್ಚು ವೇಗವಾಗಿ ಸಾಗುತ್ತೆ. ಮನೆಯೊಳಗೆ ಸಂತೋಷ, ಸಂಭ್ರಮ, ಶಾಂತಿ ನೆಲೆಸುತ್ತೆ. ಕುಟುಂಬದವರೊಂದಿಗೆ ಉಂಟಾಗಿದ್ದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕರಗಿ ಹೋಗುತ್ತೆ. ನಿಮ್ಮ ಮಾತಿಗೆ ಮನೆಯಲ್ಲೂ ಸಮಾಜದಲ್ಲೂ ಮತ್ತು ನಿಮಗೆ ಬೆಲೆ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಮನಸ್ಸಿನಲ್ಲೇ ಇಷ್ಟು ದಿನ ಕಾಡ್ತಾ ಇದ್ದ ಅನುಮಾನ, ಭಯ, ಅಶಾಂತಿ ಇವೆಲ್ಲವೂ ಈ ಸಮಯದಲ್ಲಿ ಕರಗುವಂತೆ ಮಾಯವಾಗುತ್ತೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಮನೆಯವರ, ಫ್ರೆಂಡ್ಸ್ ಜೊತೆ ಮತ್ತು ಸಹೋದ್ಯೋಗಿಗಳ ಒಂದು ಬೆಂಬಲ ಸಿಗುತ್ತೆ. ನಿಮ್ಮ ವಾಕ್ಚಾತುರ್ಯ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣ ನಿಮಗೆ ಹೊಸ ಗೌರವವನ್ನು ತಂದುಕೊಡುತ್ತೆ. ಈ ಅವಧಿಯಲ್ಲಿ ಅಕಸ್ಮಾತ್ ಬರುವ ಒಂದು ಫೋನ್ ಕರೆ ಆಗಿರ್ಬೋದು ಅಥವಾ ಒಂದು ಮೆಸೇಜ್ ಆಗಿರ್ಬೋದು ಅಥವಾ ಒಂದು ಆಹ್ವಾನ ಏನಿದೆ ಅದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡುತ್ತೆ. ವಿದೇಶ ಸಂಪರ್ಕ, ವಿದೇಶ ಉದ್ಯೋಗ, ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ನೆಲೆಸುವ ಕನಸು ಕಾಣಿಸ್ತಾ ಇರುವ ಸಿಂಹರಾಶಿಯವರಿಗೆ ಈ ಸಮಯ ಅತ್ಯಂತ ಶುಭಕರವಾಗಿದೆ. ಇಷ್ಟು ದಿನ ತಳೆದು ನಿಂತಿದ್ದ ಕೆಲಸಗಳು ಈಗ ಅಚ್ಚರಿಯ ವೇಗದಲ್ಲಿ ಪೂರ್ಣಗೊಳ್ಳುತ್ತೆ. ಹಳೆಯ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಕಂಡುಕೊಳ್ಳುತ್ತೆ. ಆರೋಗ್ಯದ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಶಾಂತಿ ಮರಳಿ ಬರುತ್ತೆ. ದೀರ್ಘಕಾಲದ ಒತ್ತಡ, ದಣಿವು ಕಡಿಮೆಯಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಮಾನ್ಯತೆ, ಪ್ರಭಾವ ಎಲ್ಲವೂ ಹೆಚ್ಚಾಗುತ್ತೆ. ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದ ಶಕ್ತಿಗಳು ದುರ್ಬಲವಾಗುತ್ತೆ. ನೀವು ಇಷ್ಟು ದಿನ ಕನಸಾಗಿ ನೋಡ್ತಿದ್ದ ದೊಡ್ಡ ಗುರಿಗಳು ಈಗ ನಿಮ್ಮ ಕೈಗೆಟುವ ಹಂತಕ್ಕೆ ಬರುತ್ತೆ. 4 ತಲೆಮಾರು ನೆನಪಿಡುವಂತಹ ಸಾಧನೆ ಮಾಡುವ ಯೋಗವು ಈ ಸಮಯದಲ್ಲಿ ಬಲವಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆಯೂ ಇದೆ. ಈ ಸಮಯದಲ್ಲಿ ಬಂದ ಹಣ ಮತ್ತು ಅವಕಾಶಗಳನ್ನು ಜಾಗ್ರತೆಯಿಂದ ಬಳಸಬೇಕಾಗುತ್ತೆ. ಅಹಂಕಾರ, ಅಜಾಗರೂಕ ನಿರ್ಧಾರ ಮತ್ತು ಅನಾವಶ್ಯಕ ಖರ್ಚುಗಳಿಂದ ನೀವು ಆದಷ್ಟು ದೂರ ಇರಬೇಕು. ಯೋಜನೆ, ಶಿಸ್ತು ಮತ್ತು ವಿನಯದೊಂದಿಗೆ ನಡೆದುಕೊಂಡ್ರೆ ಲಕ್ಷ್ಮೀ ದೇವಿಯ ಕೃಪೆ ದೀರ್ಘಕಾಲ ನಿಮ್ಮ ಜೊತೆಗೆ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸಿಂಹರಾಶಿಯವರ ಜೀವನದಲ್ಲಿ ಇದು ನೂತನ ಯುಗದ ಆರಂಭ. ಸೂರ್ಯಬಲ, ದೈವಾನುಗ್ರಹ ಮತ್ತು ಸ್ತ್ರೀ ಶಕ್ತಿಯ ಸಂಗಮ ನಿಮ್ಮ ಬದುಕನ್ನು ಚಿನ್ನದಂತೆ ಹೊಳೆಯುವಂತೆ ಮಾಡಲಿದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಗುರಿಯತ್ತ ನಿಮ್ಮನ್ನು ಹತ್ತಿರ ಕೊಂಡೊಯ್ದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಿಲ್ಲಿಸುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದೇ ಒಂದು ಲೈಕ್ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹವೂ ಆಗುತ್ತೆ ಮತ್ತು ಎಲ್ಲ ಸಿಂಹರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ನಾನು ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.